ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಚಿನ್ನು ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವಿಡಿಯೋ ಶಿವರಾತ್ರಿ ಹಬ್ಬದ್ದು ಉಪವಾಸ ದಿವಸದ್ದು. ನಾನೇನಕ್ಕೆ ಇಷ್ಟು ದಿವಸ ಆಯಿತು ಪೋಸ್ಟ್ ಮಾಡಲಿಲ್ಲ ಅಂದರೆ ನನ್ನ ಮಗನಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಪೋಸ್ಟ್ ಮಾಡ್ಲಿಕ್ಕಾಗಲಿಲ್ಲ. ಬೇಜಾರು ಮಾಡ್ಕೊಳ್ಬೇಡಿ. ನಮ್ಮ ಅತ್ತೆ ಬೆಳಗ್ಗೆ ಎದ್ದಿದ್ರು 4 ಗಂಟೆಗೆ. ನಮ್ಮ ಮನೆ ಕ್ಲೀನ್ ಮಾಡಿ ಮತ್ತು ಆಚೆ ಕಡೆ ಅಂದರೆ ಪಕ್ಕದ ಮನೆ ಅಂದರೆ ನಮ್ಮ ಅಕ್ಕಂದು, ನಮ್ಮ ಅತ್ತೆ ಮಗಳದು ಅವ್ರದ್ದು ಮನೆ ಇತ್ತು. ಅವ್ರು ಗುಲ್ಬರ್ಗದಲ್ಲಿ ಇರ್ತಾರೆ, ಇಲ್ಲಿರಲ್ಲ. ಹಾಗಾಗಿ ಅವ್ರದ್ದು ಮನೆ ಕ್ಲೀನ್ ಮಾಡಿದ್ರು. ಅದಾದಮೇಲೆ ಸ್ನಾನ ಮಾಡಿಸಿ, ನಾನು ಸ್ನಾನ ಮಾಡಿಕೊಂಡೆ. ನನ್ನ ಮಕ್ಕಳಿಗೂ ಸ್ನಾನ ಮಾಡಿಸಿ ಅವರಿಗೂ ಟೀ ಕಾಫಿ ಕೊಟ್ಟು ಬಿಸ್ಕೆಟ್ ಕೊಟ್ಟು ತಿಂತಾಯಿದ್ರು. ನಾನು ಸ್ನಾನ ಮಾಡಿ ಪೂಜೆ ಮಾಡಿ ಕೌಂದಿ ಎಲ್ಲ ಒಗ್ದಿದ್ವಿ, ಹಾಗಾಗಿ ಮ್ಯಾಲೆ ಹೊಣೆ ಹಾಕಕ್ಕೆ ಬಂದೆ. ನೋಡಿ, ಎಲ್ಲ ಪೂಜೆ ಎಲ್ಲ ಮಾಡೋಷ್ಟ್ರಲ್ಲಿ ಮಧ್ಯಾಹ್ನ 12 ಗಂಟೆ ಆಗಿತ್ತು. ಮೇಲೆ ಬಂದು ಬಟ್ಟೆ ಎಲ್ಲ ಬೆಡ್ಶೀಟು ಒಣಗಾಕಿದೆ. ಅದಾದಮೇಲೆ ನೋಡಿ, ಇದೊಂದು ಮತ್ತು ಇಲ್ಲಿ ಲಾಸ್ಟ್ ಹಾಕಿರೋದು. ತುಂಬ ಭಾರ ಅಂದರೆ ಭಾರ, ಅಷ್ಟು ಭಾರ ಇದ್ದು ನನ್ನ ಕೈಯಿಂದ ಎತ್ತಕ್ಕಾಗ್ತಾ ಇರಲಿಲ್ಲ, ಆ ಥರ ಭಾರ ಇತ್ತು. ಇವು ನೋಡಿ ಸಾಸಿವೆ, ಈ ಥರ ರೆಡಿ ಆಗುತ್ತೆ ಸಾಸಿವೆ. ಇದ್ರ ಫುಲ್ ವಿಡಿಯೋ ಸಪ್ರೇಟಾಗಿ ಪೋಸ್ಟ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಅದೇ ಇರುತ್ತೆ. ಹಪ್ಪಳ ಮಾಡಿದ್ವಲ್ಲ ನೆನ್ನೆ, ಅದನ್ನು ರಿಟರ್ನ್ ಮಾಡಿ ಹಾಕು ಅಂತಂದಿದ್ರು. ಏನಕ್ಕಂದರೆ ಕೆಳಗಡೆ ಇನ್ನೂ ಹಸಿ ಇತ್ತು, ಇನ್ನೂ ಖಡಕ್ ಬೇಸಿಗೆ ಬಿಸಿಲು ಬಂದಿರಲಿಲ್ಲ. ಹಾಗಾಗಿ ಈಗ ನೋಡಿ ಈ ಥರ ಹಸಿ ಇತ್ತು. ಅದಕ್ಕೆ ಮತ್ತು ಭಾಳ ಹಾಕ್ಬಾರ್ತೀವಿ, ಅಂದರೆ ರಿಟರ್ನ್ ತಿರುಗಿಸಿ ಹಾಕ್ತೀವಿ, ಚೆನ್ನಾಗಿ ಒಣಗುತ್ತೆ. ಟೇಸ್ಟ್ ನೋಡ್ತಾಯಿದ್ದೆ, ಸ್ವಲ್ಪ ಖಾರ ಜಾಸ್ತಿ ಆಗಿತ್ತು. ಇವು ನೇಂಗರಾಜಕಾಯಿ ಅಂತ, ಯಾರ್ಯಾರಿಗೆ ಗೊತ್ತಿದ್ದಾವ ಕಮೆಂಟ್ ಮಾಡಿ ತಿಳಿಸಿ. ತಿನ್ನೋಕೆ ಚೆನ್ನಾಗಿರುತ್ತೆ. ಅಷ್ಟೆಲ್ಲ ಆದಮೇಲೆ 1 ಗಂಟೆ ಮಕ್ಕಳು ಸ್ಕೂಲಿಂದ ಬಂದಿದ್ದರು. ನನ್ನ ಮಕ್ಕಳ ಜೊತೆ ಆಟ ಆಡೋಕ್ಕೆ ಅವು ಜಾಲಿ ಲೋಟ ಅಂತಾರಲ್ಲ, ಆ ಥರದ್ದು ತೊಗೊಂಡು ಆಟ ಆಡ್ತಾಯಿದ್ರು. ನಾನು ಊಟ ಮಾಡ್ತಾಯಿದ್ದೆ. ಮಧ್ಯಾಹ್ನ 1-1:30 ಆಗಿತ್ತು. ಅದಾದಮೇಲೆ ಜಮೀನು ಹತ್ರ ಹೋಗಿದ್ವಿ. ಯಾರೂ ಇರಲಿಲ್ಲ ಈ ಕಡೆ ಜಮೀನಲ್ಲಿ. ಅದಕ್ಕೆ ಒಂದು ಹಸು ಇತ್ತು, ಅದು ಹಸುವಿಗೆ ನೀರು ಕುಡ್ಸೋಕೆ ಹೋಗಿದ್ವಿ. ನೋಡಿ, ವಿಡಿಯೋ ನನ್ನ ಮಗ ಮಾಡ್ತಾಯಿದ್ದಾನೆ. ಹಸು ಹೊಡೆಯುತ್ತೆ, ಹಾಗಾಗಿ ದೂರಿಂದ ನಾನು ಇವತ್ತೇ ಫಸ್ಟ್ ಟೈಮ್ ಬಂದಿರೋದು ಹಸುವಿನ ಹತ್ರ ನೀರು ಹಾಕೋಕ್ಕೆ. ಅದಕ್ಕೆ ಸ್ವಲ್ಪ ಭಯ ಆಯಿತು. ರೂಢಿ ಆದರೆ ಏನಿಲ್ಲ, ರೂಢಿ ಆಗೋವರೆಗೂ ಸ್ವಲ್ಪ ಭಯ. ಇವಾಗ ಹಸುವಿಗೆ ಹುಲ್ಲು ಕಿತ್ತೋಣ ಅಂತ ಹೋಗ್ತಾಯಿದ್ದೀನಿ. ಬಿಸಿಲು ಸ್ವಲ್ಪ ಜಾಸ್ತಿ ಆಗಿತ್ತು, ಅದಕ್ಕೆ ನನ್ನ ಮಕ್ಕಳಿಗೆಲ್ಲ ನೆರಳೆ ಕೂಡು ಅಂತ ಹೇಳಿದೆ. ನೋಡಿ, ಇದು ಸರ್ಕಾರ ಮೇವು ಅಂತ, ಇದಕ್ಕೆ ಕಿತ್ತು ಹಾಕಬೇಕು. ಮುಳ್ಳು ಜಾಸ್ತಿ ಇರ್ತಾವ. ನನ್ನ ಮಕ್ಕಳು ಹೊರಗೆ ಹೊಂಟರು, ಬರಬೇಡ ಬಿಸಿಲಿಗೆ, ಅಲ್ಲೇ ನೆರಳಿಗೆ ಕೊಡ್ರಿ ಅಂತ ಹೇಳ್ತಾಯಿದ್ದೀನಿ. ನೋಡಿ, ನನ್ನ ಕೈಯಿಂದ ಕಿತ್ತಕ್ಕಾಗಲಿಲ್ಲ. ಇದು ಸ್ವಲ್ಪ ಅದು ಏನಂತಾರ, ಜಾಸ್ತಿ ಜೋರು ಬೇಕಂತ ಅಷ್ಟು ಮಾಡೋಕ್ಕಾಗಲಿಲ್ಲ, ಜೋರು ಹಾಕಿ ಕಿತ್ತಕ್ಕಾಗಲಿಲ್ಲ. ಅದಕ್ಕೆ ಎಷ್ಟು ಬಂತು ಅಷ್ಟು ಹಾಕಿ ಕಿತ್ತಿ ಹಸುವಿಗೆ ಹಾಕೋಣ ಅಂತ ಹೋಗ್ತಾಯಿದ್ದೀನಿ. ಮತ್ತು ಹಸುವಿಗೆ ಹುಲ್ಲು ಸಾಲಲ್ಲ ಅಂತ ಇನ್ನೂ ಸ್ವಲ್ಪ ಕೊಯ್ತಾಯಿದ್ದೀನಿ. ಅದಾದಮೇಲೆ ನೋಡಿ, ಇಷ್ಟು ತಂದು ಇಷ್ಟೇ ಕೊಯ್ಯೋಕ್ಕಾಯ್ತು ನನ್ನ ಕೈಯಿಂದ. ನನ್ನ ಚಿಕ್ಕ ಮಗನು ಬಂದ ತಕ್ಷಣ ನಾನು ಹಿಂದೆ ಬರ್ತಾಯಿದ್ದಾನೆ. ಅವನಿನ್ನೂ 1-2 ವರ್ಷದವನು, ಹಾಗಾಗಿ ಹೇಳಿದ್ದು ಅವನಿಗಿನ್ನೂ ಅರ್ಥ ಆಗಲ್ಲ. ದೊಡ್ಡ ಮಗನ ಅಂದರೆ 5 ವರ್ಷದವನು. ಅವನು ಏನು ಹೇಳಿದ್ರು ಅರ್ಥ ಮಾಡ್ಕೊಂಡು ಕೂಡ್ತಾನೆ ನೆರಳಿಗೆ. ಇವನು ಕೂಡಲ್ಲ, ಹಾಗಾಗಿ ಅಷ್ಟೇ ಮಾಡೋಕ್ಕಾಯ್ತು ಅಷ್ಟು ಮಾಡ್ಕೊಂಡು ತಂದು ಹಾಕಿದೆ. ಅದಾದಮೇಲೆ ಕುಡಿಯೋಕೆ ನೀರು ಬೇಕು ಅಂತ ಮೋಟ್ರ್ ಚಾಲು ಮಾಡ್ಕೊಂಡು ನೀರು ತರಕ್ಕೆ ಹೋಗ್ತಾಯಿದ್ದೀನಿ. ನೋಡಿ, ಗೋಧಿ ಫುಲ್ ಒಣಗಿದೆ, ಕಡಲೆನೂ ಒಣಗಿದೆ.
ಇದಷ್ಟು ಕಿತ್ತಿ ಗೋಧಿ ರಾಶಿ ಕಡಲೆ ರಾಶಿ ಎಲ್ಲ ಮಾಡಬೇಕು ಇವಾಗ. ಅದು ವೀಡಿಯೋನು ಕಡಲೆ ಕಿತ್ತೋದು ವೀಡಿಯೋನು ಪೋಸ್ಟ್ ಮಾಡಿದ್ದೀನಿ ಶಾರ್ಟಲ್ಲಿ, ನೋಡ್ಕೊಳ್ಳಿ. ನೋಡಿ ಕಡಲೆಕಾಯಿ, ಒಂದು ಸ್ವಲ್ಪ ಕಡಲೆಕಾಯಿ ತಿನ್ನೋಕೆ ಚಿಕ್ಕ ಮಗನ ತಿಂತಾನೆ, ದೊಡ್ಡ ಮಗನ ಜಾಸ್ತಿ ತಿನ್ನಲ್ಲ, ಚಿಕ್ಕ ಮಗನ ತಿಂತಾನೆ ಅಂತ ಸ್ವಲ್ಪ ತೊಗೋತಾ ಇದ್ದೀನಿ. ದೊಡ್ಡ ಮಗನ ಏನಕ್ಕೆ ತಿನ್ನಲ್ಲ ಅಂದರೆ ಅವನಿಗೇನೋ ಸ್ವಲ್ಪ ಜ್ವರ ಬಂದಿದ್ದಾವೆ, ಅದಕ್ಕೆ. ನೋಡಿ ಆ ಕಡೆ ಹಸಿ ಇದೆ, ಈ ಕಡೆ ನೀರು ಬಿಟ್ಟಿದ ಕಡೆ ಹಸಿ ಇದೆ, ಆ ಕಡೆ ಒಣಗಿದೆ. ಕಿತ್ಕೊಂಡು ಮತ್ತು ಅದು ಹುಳಿ ಇರುತ್ತಲ್ಲ, ಹಾಗಾಗಿ ತೊಳೆಯೋಣ ಅಂತ ಇಲ್ಲಿ ಬಂದು ನೋಡಿ ನೀರು ಬರ್ತಾಯಿತ್ತು. ನಾನು ಮೋಟ್ರ್ ಆಫ್ ಮಾಡಿದ್ರು ಯಾಕೆ ನೀರು ಬರ್ತಿದೆ ಅಂತ ನನಗೆ ಗೊತ್ತಾಗಲಿಲ್ಲ. ಅದು ಆಟೋಮೆಟಿಕ್ ಚಾಲೂ ಇದೆ ಅಂತ ನನಗೆ ಗೊತ್ತಿರಲಿಲ್ಲ, ಹಾಗಾಗಿ ಮತ್ತೆ ಬೇರೆಯವ್ರು ಬಂದು ಆಫ್ ಮಾಡಿದ್ರು. ನೋಡಿ ನನ್ನ ಮಗ ಮನೆಗೆ ಹೋಗ್ತೀವಿ ಅಂತ ಬಾಯಿ ಹೇಳ್ತಿದ್ದಾನೆ. ನೋಡಿ ಮನೆಗೂ ಬಂದ್ವಿ. ಬಂದಾದಮೇಲೆ ಸ್ವಲ್ಪ ತಿನ್ನೋಕೆ ಎಲೆಕೋಸು ಸೊಪ್ಪಿಂದ ಬಜ್ಜಿ ಹಾಕಿದೆ, ಚೆನ್ನಾಗಿತ್ತು. ಸಾಯಂಕಾಲ ಟೈಮು ಮೇಲೆ ಹಪ್ಪಳ ಹಾಕಿದ್ದು ಒಣಗಿತ್ತು, ಹಾಗಾಗಿ ತೆಗಿತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.